ನಮಸ್ಕಾರ, ನಾನು ಅನುಪಮ. ಇವತ್ತು ನಾನು ರಾಜ್ಮಾ ರೆಸಿಪಿನ ಪ್ರೆಷರ್ ಕುಕ್ಕರ್ ಒಳಗೆ ಭಾಳನೇ ಸುಲಭವಾಗಿ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಇದು ನೀವು ಹಸಿ ರಾಜ್ಮಾ ಸಿಕ್ಕಿಲ್ಲ ಅಂದ್ರೂ ರಾತ್ರಿ ನೆನೆಸಿಟ್ಟು ಆ ರಾಜ್ಮಾಯಿಂದನೂ ಮಾಡ್ಬೋದು. ಇವಾಗ ನಾನು ಇದೊಂದು ಅರ್ಧ ಬೌಲಷ್ಟು ಹಸಿ ರಾಜ್ಮಾನ ಸುಲಿದು ಇಟ್ಕೊತಿದ್ದೀನಿ. ಈಗ ಇದಕ್ಕೊಂದು ಅರ್ಧ ಇಂಚಷ್ಟು ಶುಂಠಿ, ಆಮೇಲೆ ಸಣ್ಣದು 2 ಟೊಮ್ಯಾಟೊ, ಬೇಕಂದರೆ ನೀವು ಹಸಿಮೆಣಸಿಕಾಯಿನೂ ಹಾಕ್ಕೋಬೋದು. ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡಿ ತಗೊತೀನಿ. ಇದನ್ನು ಭಾಳ ಸ್ಮೂತ್ ಏನು ಬೇಕಿಲ್ಲ, ಮಾಮೂಲಾಗಿ ಮಾಡಿದರೂ ಸಾಕು. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊತೀನಿ. ಇದು ಬೆಣ್ಣೆ ಇವಾಗ ಕರಗ್ಯದ. ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು. ನೀವು ಇವಾಗ ಬೇಕು ಅಂದರೆ ಕಸೂರಿ ಮೇಥಿನೂ ಹಾಕ್ಕೋಬೋದು. ಆಮೇಲೆ ಬೆಳ್ಳುಳ್ಳಿ ತಿಂತಿದ್ರೆ ಬೆಳ್ಳುಳ್ಳಿನೂ ಹಾಕ್ಕೋಬೋದು. ಇವಾಗ ಇದು ಉಳ್ಳಾಗಡ್ಡಿ ಹಾಕ್ಕೊಂಡು ನಾನಿದು ಸಣ್ಣದು ಮೀಡಿಯಮ್ ಸೈಜ್ದು. ಈಗ ಇದು ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊತೀನಿ. ಆಮೇಲೆ ಇವಾಗ ಇದು ಗ್ರೈಂಡ್ ಮಾಡ್ಕೊಂಡಿರೋ ಟೊಮ್ಯಾಟೊ ಪ್ಯೂರಿನ ಹಾಕಿ ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಈಗಿದು ಮಿಕ್ಸ್ ಆಗ್ಯದ. ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಈಗಿದು ನೋಡಿರಿ, ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಹಾಗೇ ಲೋ ಫ್ಲೇಮ್ ಒಳಗೆ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಈಗಿದು ಬಿಡಿಸಿಟ್ಟಿರೋದು ರಾಜ್ಮಾ ಹಾಕ್ಕೊತೀನಿ. ನಿಮಗಿದು ಇಲ್ಲ ಅಂದ್ರೂ ನೀವು ರಾತ್ರಿನೂ ನೆನೆ ಇಟ್ಟು ಇದನ್ನು ತೊಳೆದು ಹಾಕ್ಕೋಬೋದು ರಾಜ್ಮಾನ. ಆಮೇಲೆ ಒಂದು ಅರ್ಧ ಗ್ಲಾಸ್ಗಿಂತ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಒಂದು 2 ರಿಂದ 3 ವಿಸಿಲು ಇದು ಕುಕ್ಕರ್ ಒಳಗೆ ಬೇಯಿಸ್ಕೊತೀನಿ. ಈಗಿದು ಆಗ್ಯದ. ಆಮೇಲೆ ನೋಡಿರಿ, ಇದೆಷ್ಟೆಲ್ಲೋ ಕ್ರೀಮಿ ಟೆಕ್ಸ್ಚರ್ ಒಳಗೆ ಬಂದಿದ್ದು. ಈಗ ಇದನ್ನು ಚೆಕ್ ಮಾಡಿ ನೋಡೋಣ. ಈಗ ನೋಡಿರಿ, ಇದು ಬೆಂದದ. ನಿಮಗಿದು ಹಸಿ ಇದು ರಾಜ್ಮಾ ಇಲ್ಲಾಂದ್ರೂ ರಾತ್ರಿ ನೆನೆಸಿದ್ದನ್ನು ಕುಕ್ಕರ್ ಒಳಗೆ ಹಿಂಗೆ ಸುಲಭವಾಗಿ ಮಾಡ್ಕೋಬೋದು. ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ನ ಆಫ್ ಮಾಡ್ತೀನಿ. ಯಾಕಂದರೆ ಇದು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗ್ತದೆ. ಸೊ ಇದು ಲಂಚ್ ಬಾಕ್ಸಿಗೆ ಇವತ್ತು ನಾನು ರಾಜ್ಮಾ ಪಲ್ಯ, ಆಮೇಲೆ ಪುಲ್ಕ, ಆಮೇಲೆ ಆ್ಯಪಲ್ ಇದನ್ನಿಟ್ಟಿದ್ದೆ. ನೀವು ಇದನ್ನು ಒಂದು ಸರಿ ಟ್ರೈ ಮಾಡಿರಿ. ವಿಡಿಯೋ ಹೆಂಗೆ ಬಂದದಂತ ಕಮೆಂಟ್ ಒಳಗೆ ತಿಳಿಸ್ರಿ. ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ನಮಸ್ಕಾರ.